ಜಾನಪದ ಗಾಯಕ ಮಾರುತಿ ಕೊಲೆ ರಹಸ್ಯ ಬಯಲಾಗಿದೆ. ಬೂದಿಹಾಳ ಗ್ರಾಮದ ಬಳಿ ಮಾರುತಿ ಅಡಿವೆಪ್ಪ ಲಟ್ಟೆ ಕೊಲೆಯಾಗಿತ್ತು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮ ಇದು. ಕೊಲೆ ರಹಸ್ಯ ಸದ್ಯ ಬಯಲಾಗಿದೆ. ಇದು ಕೊಲೆನೋ ಅಪಘಾತನೋ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಕೊಲೆ ಅನ್ನುವುದು ಈಗ ಕನ್ಫರ್ಮ್ ಆಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹತ್ತಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಗಾಯಕ ಮಾರುತಿಯನ್ನ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುತ್ತಾ ರಂಜಿಸ್ತಾ ಇದ್ದಂತ ಮಾರುತಿ ಸಾವಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಹಾಗೇ ಉಳ್ಕೊಂಡಿತ್ತು. ಇದು ಅಪಘಾತನ ಅಥವಾ ಕೊಲೆನಾ ಅಂತ. ಸದ್ಯ ಮಾರುತಿ ಸಾವನ್ನಪ್ಪಿದ್ದು ಅಪಘಾತದಿಂದ ಅಲ್ಲ, ಕೊಲೆ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಯಾತಕ್ಕಾಗಿ ಕೊಲೆ ಆಗಿದ್ದು, ಹೇಗೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಅದರ ಅಪ್ಡೇಟ್ಸ್ ಅನ್ನು ಕೂಡ ನಾವು ಕೊಡ್ತೀವಿ. ಮಾರಕಾಸ್ತ್ರಗಳಿಂದ ಈತನನ್ನ ಕೊಚ್ಚಿ ತದನಂತರದಲ್ಲಿ ಕಾರು ಹತ್ತಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಜಾನಪದ ಗಾಯಕ ಯುವ ಗಾಯಕನನ್ನ ಈ ರೀತಿಯಾಗಿ ಹತ್ಯೆ ಮಾಡಲಾಗಿತ್ತು. ತದನಂತರದಲ್ಲಿ ಇದು ಅಪಘಾತ ಅಂತ ಬಿಂಬಿಸುವ ಪ್ರಯತ್ನವೂ ಕೂಡ ನಡೆದಿತ್ತು. ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಡೆದಿರುವಂಥ ಘಟನೆ ಇದಾಗಿತ್ತು. ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರು. ಸದ್ಯ ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ಯಾವ ರೀತಿಯಾಗಿ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು, ಯಾರು ಸ್ಕೆಚ್ ಹಾಕಿದ್ದು, ಕಾರಣ ಏನು, ಅಂದರೆ ಈ ಕೊಲೆ ಆಗೋದಕ್ಕೆ ಮಾಡೋದಕ್ಕೆ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡು ಹೇಳುತ್ತಾ ಜನರನ್ನ ರಂಜಿಸ್ತಾ ಇದ್ದಂಥ ಯುವ ಗಾಯಕ ಜಾನಪದ ಗಾಯಕ ಮಾರುತಿ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಯ ರಹಸ್ಯ ಬಯಲಾಗಿದೆ. ಕೇವಲ 5,000 ರೂಪಾಯಿಗಾಗಿ ಗಾಯಕನ ಹತ್ಯೆ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಈರಪ್ಪ ಅಕ್ಕಿವಾಟೆ ಸೇರಿದಂತೆ ಒಟ್ಟು 10 ಜನರು ಸೇರಿಕೊಂಡು ಬರ್ಬರವಾಗಿ ಕೊಲೆ ಮಾಡಿದ್ರು. ಆರೋಪಿ ಈರಪ್ಪನ ಬಳಿ 5,000 ಸಾಲ ಪಡೆದಿದ್ದ ಈ ಮಾರುತಿ, ಮೃತಪಟ್ಟಿರುವಂತ ಮಾರುತಿ ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬರೋದಾಗಿ ಹಣ ಪಡ್ಕೊಂಡಿದ್ದಂತೆ ಈ ಸಾವನ್ನಪ್ಪಿರುವಂತ ಮಾರುತಿ ಇತ್ತೀಚೆಗೆ ಮಾರುತಿ ಹಾಡಿಗೆ ಹೆಚ್ಚಿನ ಬೇಡಿಕೆ ಬಂದ ಹಿನ್ನೆಲೆ ಕೆಲಸ ಬಿಟ್ಟು ಹಾಡು ಬರೆಯೋದ್ರಲ್ಲಿ ಈತ ಬ್ಯುಸಿ ಆಗ್ಬಿಟ್ಟಿದ್ದ. ಕೆಲಸಕ್ಕೂ ಹೋಗದೆ 5,000 ಹಣನೂ ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಹತ್ಯೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಕಬ್ಬಿನ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ 5,000 ಸಾಲ ಪಡ್ಕೊಂಡಿದ್ದ ಈ ಮಾರುತಿ, ಯಾರು ಜಾನಪದ ಯುವ ಗಾಯಕ ಏನಿದ್ದಾನೆ ಆತ. ಆದರೆ ಆ ಕಡೆ ಕೆಲಸಕ್ಕೂ ಹೋಗಿಲ್ಲ, ಈ ಕಡೆ ಹಣನೂ ಕೊಟ್ಟಿಲ್ಲ. 5,000 ರೂಪಾಯಿ ಅದನ್ನ ಈ ರೀತಿ ಹಾಡಿಗೆ ಡಿಮ್ಯಾಂಡ್ ಬಂದ ತಕ್ಷಣ, ಪ್ರಖ್ಯಾತಿ ಪಡೆದ ತಕ್ಷಣ, ಹಣ ಬಂದ ತಕ್ಷಣ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಏನೋ ಮಾರುತಿ. ಆದರೆ 5,000 ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಈತನನ್ನ ಹತ್ಯೆ ಮಾಡಲಾಗಿದೆ. ಈರಪ್ಪ ಅಕ್ಕಿವಾಟೆ ಸೇರಿದಂತೆ 10 ಜನರು ಸೇರಿಕೊಂಡು ಬರ್ಬರವಾಗಿ ಆತನನ್ನ ಕೊಲೆ ಮಾಡಿ ಕಾರ್ ಹತ್ತಿಸಿ ಅದನ್ನ ಅಪಘಾತ ಅಂತ ಬಿಂಬಿಸಿದ್ರು. ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಪಾಪ ಇವರು 5,000 ರೂಪಾಯಿ ಪಡ್ಕೊಂಡಿದ್ರು ಮಾರುತಿ. ಯಾವಾಗ ತನ್ನ ಹಾಡುಗಳಿಗೆ ಬೇಡಿಕೆ ಹೆಚ್ಚಾಯ್ತೋ, ವ್ಯೂಸ್ ಹೆಚ್ಚಾಯ್ತೋ, ಹಾಡು ಬರ್ಕೊಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಡು ಬರೆಯೋದ್ರಲ್ಲಿ ಈತ ಬ್ಯುಸಿ ಆಗಿದ್ದ. ಆ ಕಬ್ಬಿನ ಗ್ಯಾಂಗ್ ಕೆಲ್ಸಕ್ಕೆ ಬರ್ತೀನಿ ಅಂತ 5,000 ಏನು ಪಡ್ಕೊಂಡಿದ್ನಲ್ಲ, ಅದನ್ನು ಮರ್ತಿದ್ರೋ ಅಥವಾ ಕೊಡೋಣ ಬಿಡು ಅಂತ ಅಂದ್ಕೊಂಡಿದ್ರೋ ಗೊತ್ತಿಲ್ಲ. ದುಡ್ಡು ಕೊಡಲಿಲ್ಲ ವಾಪಸ್ಸು, ಕೆಲಸಕ್ಕೂ ಬಂದು ಜಾಯಿನ್ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಈರಪ್ಪನ ಕಡೆಯವರು ಸೇರಿಕೊಂಡು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 5,000 ರೂಪಾಯಿ ಅಷ್ಟೇ. 5,000 ರೂಪಾಯಿಗೋಸ್ಕರ ಈ ರೀತಿಯಾಗಿ ಬರ್ಬರವಾಗಿ ನಡೆದಿರುವಂಥ ಹತ್ಯೆ ಇದು. ಇನ್ನೂ ಕೂಡ ಬಾಳಬೇಕಾಗಿತ್ತು, ಬದುಕಬೇಕಾಗಿತ್ತು, ಇನ್ನು ಎಷ್ಟೋ ಹಾಡುಗಳನ್ನು ಹಾಡಬೇಕು, ಬರಿಬೇಕು ಅಂತ ಅನೇಕ ಕನಸುಗಳನ್ನು ಹೊತ್ತಿದ್ದಂಥ ಯುವ ಗಾಯಕ ಈತ. ಜಾನಪದ ಪ್ರತಿಭೆಗಳು ಇತ್ತೀಚೆಗೆ ಕಣ್ಮರೆ ಆಗ್ತಿವೆ. ಅಂಥದ್ರಲ್ಲಿ ಈ ಓರ್ವ ಪ್ರತಿಭಾವಂತ ಗಾಯಕ ಗುರುತಿಸ್ಕೊಳ್ತಾ ಇದ್ದ. ಆದರೆ ಈಗ ಹತ್ಯೆ ಆಗಿದೆ. ಬೈಕ್ನಲ್ಲಿ ಸ್ನೇಹಿತನ ಜೊತೆಗೆ ಬರುತ್ತಿದ್ದ ಮಾರುತಿ, ಈ ವೇಳೆ ಬೈಕ್ ಅಡ್ಡಗಟ್ಟಿ ಕೊಲೆ ಮಾಡಿದಂಥ ದುಷ್ಕರ್ಮಿಗಳು. ಹತ್ಯೆ ಬಳಿಕ ಮಾರುತಿ ಮೇಲೆ ಕಾರು ಹತ್ತಿಸಿದ್ರು ಈ ಆರೋಪಿಗಳ ಗ್ಯಾಂಗ್. ಈ ವೇಳೆ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳು ಗಾಯಗೊಂಡಿದ್ರು. ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿ ಈರಪ್ಪಗೆ ಚಿಕಿತ್ಸೆ ಕೊಡಿಸಲಾಗಿತ್ತು. ರಾಯಭಾಗ ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು.
ಸಿದ್ದರಾಮ ಒಡೆಯರ್ ಮತ್ತು ಆಕಾಶ್ ಪೂಜಾರಿ ಬಂಧಿತ ಆರೋಪಿಗಳು. ನೋಡಿ, ಈ ಕೇಸ್ನಲ್ಲಿ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಘಟನೆಯ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಸೇರ್ಕೊಂಡಿದ್ರು ಅವರೆಲ್ಲರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತೆ. ಶ್ರೀಧರ್, ನಿಜಕ್ಕೂ ಕೂಡ 5,000ಕ್ಕೋಸ್ಕರ ಯುವ ಪ್ರತಿಭಾವಂತ ಗಾಯಕನನ್ನ ಕೊಲೆ ಮಾಡಲಾಯ್ತಾ? ಇದನ್ನ ಅಪಘಾತ ಅಂತ ಕೂಡ ಬಿಂಬಿಸೋ ಪ್ರಯತ್ನ ನಡೆದಿತ್ತು. ಸದ್ಯ ಯಾರ್ಯಾರ ವಿರುದ್ಧ ಕೇಸ್ ದಾಖಲಾಗಿದೆ, ಏನೇನ್ ಮಾಹಿತಿ ಲಭ್ಯವಾಗಿದೆ ತನಿಖೆಯ ಸಂದರ್ಭದಲ್ಲಿ? ಸೌಖ್ಯ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಏನಂದರೆ ಯುವ ಏನು ಗಾಯಕ ಆದಂಥ ಮಾರುತಿ ಲಟ್ಟೆಯ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಏನಂದರೆ ಜನಪದ ಕಲಾವಿದ ಈತ, ಸಂಗೀತ ಸಿಂಗರ್ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಈತ ಯುವ ಪ್ರತಿಭೆ ತನ್ನದೇ ಆದಂಥ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಈ ರೀತಿ ಜನಪದ ಹಾಡುಗಳನ್ನು ತಾನೇ ರಚಿಸಿ ಅದನ್ನು ಕಂಪೋಸ್ ಮಾಡುವ ಮೂಲಕ ಅದನ್ನು ಹಾಕ್ತಾ ಇದ್ದ. ಅಂಥ ಒಂದು ಏನು ಆ ಗಾಯಕನನ್ನು ಬರಬರವಾಗಿ ಹತ್ಯೆ ಮಾಡಲಾಗಿದೆ. ಏನು ಮಾರುತಿ ಒಂದು ಗಾಯನ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಒಂದು ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದ. ಆಗ ಏನು ಈರಪ್ಪ ಅನ್ನೋಂಥ ಬಳಿ 50,000 ರೂಪಾಯಿ ಸಾಲವನ್ನು ಪಡೆದಿರ್ತಾನೆ. ಅದರಲ್ಲಿ 45,000 ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾನೆ. ಅದು ಯಾವಾಗ ತನಗೆ ಗಾಯನದ ಗೀಳು ಹಚ್ಕೊಳ್ಳುತ್ತೋ, ಗಾಯನದಲ್ಲಿ ಯಾವಾಗ ತೊಡಗಿಸ್ಕೊಳ್ತಾನೋ ಆಗ ಆಯ್ತ ಕೆಲಸಕ್ಕೆ ಹೋಗೋದನ್ನು ಬಿಡ್ತಾನೆ. ತನ್ನ ಒಂದು ಪ್ರತಿಭೆಯತನೇ ಹೆಚ್ಚು ಒಂದು ಒತ್ತು ಕೊಟ್ಟು ಅದರ ಮೇಲೆ ಕೆಲಸ ಮಾಡಲು ಆರಂಭಿಸ್ತಾನೆ. ಆ ಕಾರಣಕ್ಕೆ 5,000 ರೂಪಾಯಿ ಬಾಕಿ ಹಣ ಉಳಿದಿರುತ್ತೆ. ಬಾಕಿ ಹಣ ಕೊಡಬೇಕಾದಂಥ ವಿಚಾರವಾಗಿ ಏನು ಈ ಒಂದು ಗಾಯಕ ಮತ್ತು ಈರಪ್ಪ ಅನ್ನೋನ ಮಧ್ಯೆ ಒಂದು ಗಲಾಟೆ ಆರಂಭ ಆಗುತ್ತೆ. ಆದರೆ ಇದಾದ ಬಳಿಕ ಇದೇ ವಿಚಾರವನ್ನು ಇಟ್ಟುಕೊಂಡು ಏನು ಈತನನ್ನು ಬೆನ್ನು ಹತ್ತಿದಂಥ ಈರಪ್ಪನ ಗ್ಯಾಂಗ್ ಏನಿದೆ, 10 ಜನರ ಒಳಗೊಂಡಂಥ ಒಂದು ಗ್ಯಾಂಗ್ ಏನಿದೆ, ಆತನ ಮೇಲೆ ಒಂದು ಅಟ್ಯಾಕ್ ಮಾಡ್ತಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾರ್ ಹಾಯಿಸುವ ಮೂಲಕ ಆತನನ್ನು ಏನು ಕೊಲೆ ಮಾಡಿರ್ತಕ್ಕಂಥದ್ದು. ಈ ಕೊಲೆ ಮಾಡಿದ ಬಳಿಕ ಇದನ್ನು ಅಪಘಾತ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಈ ಒಂದು ಗಾಯಕನ ವಾಹನವನ್ನು ಬೆನ್ನತ್ತಿ ಹೋಗೋದನ್ನು ಅಲ್ಲಿ ಸ್ಥಳೀಯರು ಒಂದಿಷ್ಟು ಜನ ನೋಡಿರ್ತಾರೆ. ಅದು ಪೊಲೀಸರಿಗೆ ಮಾಹಿತಿ ಕೊಟ್ಟ ಬಳಿಕ ಈಗ ಏನು ರಾಯಬಾಗ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಏನು ಸಿದ್ದರಾಯ್ ಮತ್ತು ಆಕಾಶ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಏನು ಪ್ರಮುಖ ಆರೋಪಿ ಈರಪ್ಪ ಸೇರಿದಂತೆ ಇನ್ನೂ ಏನು ಹಲವು ಆರೋಪಿಗಳು ಈಗ ಏನು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರ ಬಂಧನಕ್ಕಾಗಿ ಈಗಾಗಲೇ ಕೂಡ ರಾಯಬಾಗ್ ಪೊಲೀಸರು ಏನು ಜಾಲವನ್ನು ಕೂಡ ಬೀಸಿದ್ದಾರೆ. ಮತ್ತೊಂದು ಕಡೆ ಯುವ ಪ್ರತಿಭೆಯ ಏನು ಗಾಯಕನ ಸಾವೇನಿದೆ, ಸಾವು ಸಾಕಷ್ಟು ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ನೋವು ತಂದಿದೆ ಅಂತ ಹೇಳ್ಬೋದು. ಯಾಕಂದರೆ ತನ್ನ ಪ್ರತಿಭೆ ಮೂಲಕ ಗುರುತಿಸಿಕೊಂಡಿದ್ದ, ಸಾಕಷ್ಟು ಜನಪದ ಗೀತೆಗಳನ್ನು ತಾನೇ ರಚಿಸಿ ಒಂದು ಯುವ ಪ್ರತಿಭೆಯಾಗಿ ಹೊರಹೊಮ್ಮತಾ ಇದ್ದ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ವರ್ಷಗಳಿಂದ ಜನಪದ ಗೀತೆಗಳಿಗೆ ಒಂದು ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಯಾಕೆ ಒಂದು ಕಾಲದಲ್ಲಿ ಜನಪದ ಗೀತೆಗಳು ಇದ್ವು, ಆದರೆ ತದನಂತರ ಈಗ ಮತ್ತೆ ಆ ಒಂದು ಜನಪದ ಗೀತೆಯ ಒಂದು ಯುಗ ಆರಂಭ ಆಗಿದೆ. ಅದೇ ರೀತಿಯ ಈ ಭಾಗದ ಯುವ ಗಾಯಕರನ್ನು ಗುರುತಿಸಿ, ಆದರೆ ಈಗ ಏನು ಆತನನ್ನು ದ್ವೇಷದಿಂದ ಹತ್ಯೆ ಮಾಡಿದ್ದಾರೆ ಅನ್ನೋಂಥ ಒಂದು ಆರೋಪವನ್ನು ಈಗ ಕುಟುಂಬಸ್ಥರು ಮಾಡಿದ್ದಾರೆ. ಮತ್ತು ಹತ್ಯೆ ಮಾಡಿದಂಥ ಇನ್ನೂ ಎಲ್ಲ ಆರೋಪಿಗಳಿದ್ದಾರೆ, ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ. ನೋಡಿ, 50,000 ಸಾಲ ಪಡ್ಕೊಂಡಿದ್ದಂಥ ಗಾಯಕ ಮಾರುತಿ ಇನ್ನು 5,000 ಕೊಡೋದು ಬಾಕಿ ಇತ್ತಷ್ಟೇ, ಕೊಡ್ತಿದ್ದ. ಆದರೂ ಕೂಡ ಆತನ ಹತ್ಯೆಯನ್ನು ಮಾಡಲಾಗಿದೆ. ಕೊನೆಗೂ ಒಂದು ಯುವ ಪ್ರತಿಭೆ ಮಣ್ಣಲ್ಲಿ ಮಣ್ಣಾಗೋದಕ್ಕೆ ಈ ದುಷ್ಕರ್ಮಿಗಳು ಕಾರಣ ಆಗಿದ್ದಾರೆ.